ದೋಸೆ ಮಾಡಲಿಕ್ಕೆ ನಾನು ಸ್ವಲ್ಪ ಸಾಬೂನನ್ನು ತಗೊಂಡಿದ್ದೀನಿ. ಇಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿ ಇದೆ, ಅರ್ಧ ಗ್ಲಾಸ್ನಷ್ಟು ಗೋಧಿ, ಇದು ಸಣ್ಣ ಗ್ಲಾಸ್ನ ಉದ್ದಿನಬೇಳೆ, ಸ್ವಲ್ಪ ಮೆಂತೆ. ಇಷ್ಟನ್ನು ಚೆನ್ನಾಗಿ ತೊಳೆದು ನೆನೆ ಹಾಕೋಬೇಕು. ಹೆಂಗೆ ಉಕ್ಕೊಂಡು ಆಗ್ತಿದೆ ಎಷ್ಟು ಸರಿ. ನೋಡಿ ಹೆಂಗೆ ಹೇಳ್ತೆ ದೋಸೆಗಳು. ಮಿಕ್ಸ್ ಪಲ್ಯ ಮಾಡಲಿಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಧನ್ಯ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಮತ್ತು ಆಲೂಗೆಡ್ಡೆ, ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಹೀರೆಕಾಯಿ, ಇದು ಹೆಸ್ರು ಕಾಳು ಮೊಳಕೆ ಬಂದಿದೆ ಅಲ್ಲೇ ನೋಡಿ ನೆನೆ ಹಾಕಿರುತ್ತವೆ. ಇದನ್ನು ಹಾಕಿ ನಾನು ಖಾರ ಆಡಿಸ್ತಾ ಇಲ್ಲ, ಆದರೆ ಸುಕ್ಕ ಪಲ್ಯ ಥರ ಮಾಡ್ತೀನಿ. ಸ್ವಲ್ಪ ಖಾರದ ಪುಡಿ ಮನೆಯದ್ದು, ಖಾರ ಏನೂ ಆಡಿಸಿಲ್ಲ, ಹಾಗೆ ಮಾಡಿರೋದು. ಚೆನ್ನಾಗಿರುತ್ತೆ ದೋಸೆಗೆ, ರೊಟ್ಟಿಗೆಲ್ಲ. ಇದು ಗೋಧಿ ದೋಸೆ ಎಷ್ಟು ಚೆನ್ನಾಗಿ ಬಂದವು ದೋಸೆಗಳು. ಗೋಧಿ ಹಾಕಿ ಮಾಡಿರೋದು. ಗೋಧಿ ದೋಸೆ ಎಷ್ಟೊಂದು ಸ್ಮೂತಾಗಿ ಬಂದ ಗೋಧಿ ದೋಸೆಗಳು. ನೋಡಿ, ಶುಕ್ರವಾರ ಪೂಜೆ ಮಾಡಿಲ್ಲ ಅಂಥೇಳಿ ಸೋಮವಾರ ಮಾಡಿದ್ದೀನಿ. ಒಂದೊಂದು ಸಲ ಶುಕ್ರವಾರ ನಾನು ಜಾಸ್ತಿ ಮಾಡೋದು ಪೂಜೆನ, ಆಗಲಿಲ್ಲ ಅಂದರೆ ಸೋಮವಾರ ಮಾಡ್ತೀನಿ. ನನಗೆ ಈ ಥರ ಎಲ್ಲ ರಂಗೋಲಿ ಹಾಕಿ ಕಲರ್ ಹಾಕಿ ಮಾಡೋದು ಇನ್ನೂ ಖುಷಿ ಆಗ್ತದೆ. ಇದು ದೋಸೆ ಮತ್ತು ಪಲ್ಯ.